ಬಾಲಿವುಡ್ ಈಗ ಮತ್ತೆ ಭೂಗತ ಲೋಕದ ಭಯದ ನೆರಳಿನಲ್ಲಿ ನಿಂತಂತಾಗಿದೆ. ಮೊದಲು ಸಲ್ಮಾನ್ ಖಾನ್ ಮನೆಯ ಮೇಲೆ ಗುಂಡಿನ ದಾಳಿ, ನಂತರ ಬಾಬಾ ಸಿದ್ದಿಕಿ ಹತ್ಯೆ, ಈಗ ನಿರ್ದೇಶಕ ರೋಹಿತ್ ಶೆಟ್ಟಿ ಮನೆ ಮೇಲೆ ಗುಂಡಿನ ದಾಳಿ. ಈ ಎಲ್ಲ ಘಟನೆಗಳ ಹಿಂದೆ ಒಂದೇ ಒಂದು ಹೆಸರು ಪದೇ ಪದೇ ಕೇಳಿಬರುತ್ತಿದೆ: ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್. ಈ ಸರಣಿ ಘಟನೆಗಳು ಕೇವಲ ಕ್ರೈಮ್ ನ್ಯೂಸ್ ಅಲ್ಲ, ಬಾಲಿವುಡ್ ಇಡೀ ವ್ಯವಸ್ಥೆಯನ್ನೇ ನಡುಗಿಸುವ ದೊಡ್ಡ ಎಚ್ಚರಿಕೆಯ ಘಂಟೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಜೂಹುವಿನಲ್ಲಿರುವ ರೋಹಿತ್ ಶೆಟ್ಟಿ ನಿವಾಸದ ಮೇಲೆ ಗುಂಡಿನ ದಾಳಿ ನಡೆದ ಸುದ್ದಿ ಹೊರಬಿದ್ದಾಗ ಮೊದಲಿಗೆ ಬಹಳಷ್ಟು ಜನ ಇದನ್ನು ಬೆದರಿಕೆ ಹಾಕುವ ಸ್ಟಂಟ್ ಅಂತಲೇ ನೋಡಿದ್ದರು. ಆದರೆ ಕೆಲವೇ ಗಂಟೆಗಳಲ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ಗೆ ಸಂಬಂಧ ಹೊಂದಿರುವ ಶುಭಂ ಲೋಂಕರ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ದಾಳಿಯ ಹೊಣೆ ಹೊತ್ತುಕೊಂಡ ನಂತರ ವಿಷಯದ ಗಂಭೀರತೆ ಸ್ಪಷ್ಟವಾಗಿದೆ. ಈ ಪೋಸ್ಟ್ನಲ್ಲಿ ಬಳಸಿದ ಭಾಷೆ ನೋಡಿದ್ರೆ ಇದು ಕೇವಲ ಎಚ್ಚರಿಕೆ ಅಲ್ಲ, ನೇರ ಯುದ್ಧ ಘೋಷಣೆಯಂತಿತ್ತು. ಮುಂದಿನ ಗುಂಡು ಮನೆಯ ಮೇಲೆ ಅಲ್ಲ, ಎದೆಗೆ ಅನ್ನೋ ವಾಕ್ಯ. ಬಾಲಿವುಡ್ ಜನ ಕೇಳದೆ ಹೋದ್ರೆ ಬಾಬಾ ಸಿದ್ದಿಕಿಗಿಂತ ಕೆಟ್ಟ ಸ್ಥಿತಿ ಎದುರಾಗುತ್ತೆ ಅನ್ನೋ ಬೆದರಿಕೆ, ಇವೆಲ್ಲ ಮನಸ್ಸು ನಡುಗಿಸುವಂತಹವು. ಶುಭಂ ಲೋಂಕರ್ ಸಾಮಾನ್ಯ ಕ್ರಿಮಿನಲ್ ಅಲ್ಲ. ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯವನಾಗಿರುವ ಆತ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನೊಳಗೆ ತಾಂತ್ರಿಕ ಮತ್ತು ಸಾಮಾಜಿಕ ಜಾಲತಾಣ ವ್ಯವಸ್ಥಾಪಕನಾಗಿ ಬೆಳೆದಿದ್ದಾನೆ ಅನ್ನೋ ಮಾತುಗಳಿವೆ. ಅಂದರೆ ಗುಂಡು ಹೊಡೆಯುವವನು ಮಾತ್ರವಲ್ಲ, ಬೆದರಿಕೆ ವ್ಯವಸ್ಥೆ, ಪ್ರಚಾರ, ಸಂಪರ್ಕ ಜಾಲ ಎಲ್ಲದರ ಹಿಂದಿನ ಮೈಂಡ್ ಅನ್ನೋದು ಈತನಂತವರು. ಬಾಬಾ ಸಿದ್ದಿಕಿ ಹತ್ಯೆ ಪ್ರಕರಣದಲ್ಲೂ ಈತನ ಹೆಸರು ಪ್ರಮುಖ ಸಂಚುಕೋರನಾಗಿ ಕೇಳಿಬಂದಿತ್ತು. ಶಸ್ತ್ರಾಸ್ತ್ರ ಪೂರೈಕೆ, ಶೂಟರ್ಗಳ ಸಂಪರ್ಕ, ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಬಿಷ್ಣೋಯ್ ಜೊತೆ ಲಿಂಕ್, ಇವೆಲ್ಲ ತನಿಖೆಯಲ್ಲಿ ಬೆಳಕಿಗೆ ಬಂದ ವಿಚಾರಗಳು. ಈ ದಾಳಿಗಳ ಹಿಂದಿನ ಕಾರಣ ಏನು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದೆ. ಇಲ್ಲಿ ಒಂದೇ ಒಂದು ಕಾರಣ ಇಲ್ಲ, ಹಲವು ಪದರಗಳಿವೆ. ಮೊದಲನೆಯದು ಭಯದ ಸಾಮ್ರಾಜ್ಯ ನಿರ್ಮಿಸುವ ತಂತ್ರ. ಬಾಲಿವುಡ್ ದೊಡ್ಡ ಹಣದ ಉದ್ಯಮ, ದೊಡ್ಡ ಹೆಸರುಗಳು, ದೊಡ್ಡ ಪ್ರಭಾವ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಭಯ ಹುಟ್ಟು ಹಾಕಿದ್ರೆ ಹಣಕಾಸು, ಪ್ರಭಾವ, ನಿಯಂತ್ರಣ ಎಲ್ಲವೂ ಕೈಗೆ ಬರುತ್ತೆ ಅನ್ನೋ ಲೆಕ್ಕಾಚಾರ. ಎರಡನೆಯದು ಪವರ್ ಶೋ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ತಾವು ದೇಶದ ದೊಡ್ಡ ಕ್ರಿಮಿನಲ್ ನೆಟ್ವರ್ಕ್ ಅನ್ನೋದನ್ನ ತೋರಿಸಲು ಸೆಲೆಬ್ರಿಟಿಗಳನ್ನೇ ಟಾರ್ಗೆಟ್ ಮಾಡ್ತಿದೆ. ಮೂರನೆಯದು ನಿರ್ಲಕ್ಷ್ಯದ ಪ್ರತಿಕ್ರಿಯೆ. ಹಲವಾರು ಬೆದರಿಕೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇದ್ದಾಗ ಗ್ಯಾಂಗ್ಗಳು ಅದನ್ನೇ ತಮ್ಮ ಅಸ್ತ್ರ ಮಾಡಿಕೊಂಡು ನಾವು ಹೇಳಿದ್ದೆವು ನೋಡಿ ಅನ್ನೋ ಮೆಸೇಜ್ ಕೊಡ್ತವೆ. ನಾಲ್ಕನೆಯದು ವೈಯಕ್ತಿಕ ಅಸಮಾಧಾನ. ಹಣದ ಡಿಮ್ಯಾಂಡ್, ರಕ್ಷಣಾ ಹಣ ಇವುಗಳ ಕಾರಣವೂ ಆಗಿರಬಹುದು. ಒಟ್ಟಿನಲ್ಲಿ ಇದು ಕೇವಲ ರೋಹಿತ್ ಶೆಟ್ಟಿ ಒಬ್ಬರ ಸಮಸ್ಯೆಯಲ್ಲ, ಇದು ಇಡೀ ಬಾಲಿವುಡ್ ಸೆಲೆಬ್ರಿಟಿ ಕಲ್ಚರ್ ಮತ್ತು ಕಾನೂನು ವ್ಯವಸ್ಥೆಗೆ ದೊಡ್ಡ ಸವಾಲು. ಇಂತಹ ದಾಳಿಗಳು ಮುಂದೆಯೂ ನಡೆಯದಂತೆ ತಡೆಯಲು ಕೆಲವು ಗಟ್ಟಿಯಾದ ಕ್ರಮಗಳು ಬೇಕು. ಮೊದಲಿಗೆ ಸೆಲೆಬ್ರಿಟಿಗಳ ಭದ್ರತೆ ಖಾಸಗಿ ಗಾರ್ಡ್ ಮಟ್ಟದಲ್ಲೇ ನಿಲ್ಲಬಾರದು. ಪೊಲೀಸ್ ಇಲಾಖೆ, ಇಂಟೆಲಿಜೆನ್ಸ್, ಸೈಬರ್ ಸೆಲ್ ಎಲ್ಲವೂ ಒಂದೇ ನೆಟ್ವರ್ಕ್ ಆಗಿ ಕೆಲಸ ಮಾಡಬೇಕು. ಬೆದರಿಕೆ ಸಂದೇಶಗಳು, ಸಾಮಾಜಿಕ ಜಾಲತಾಣ ಪೋಸ್ಟ್ಗಳು, ಕಾಲ್ ಡೇಟಾ, ಹಣಕಾಸು ವ್ಯವಹಾರ ಇವೆಲ್ಲವನ್ನು ತಕ್ಷಣ ಟ್ರ್ಯಾಕ್ ಮಾಡುವ ವ್ಯವಸ್ಥೆ ಬಲವಾಗಬೇಕು. ಇನ್ನೊಂದು ಮುಖ್ಯ ವಿಷಯ ಅಂದರೆ ಸಾಮಾಜಿಕ ಜಾಲತಾಣ ನಿಯಂತ್ರಣ. ಗ್ಯಾಂಗ್ಗಳು ಇಂದು ಗನ್ಗಿಂತ ಮೊದಲು ಫೋನ್ ಬಳಸುತ್ತವೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಎನ್ಕ್ರಿಪ್ಟೆಡ್ ಆಪ್ಗಳ ಮೂಲಕ ಬೆದರಿಕೆ, ಪ್ರಚಾರ, ರಿಕ್ರೂಟ್ಮೆಂಟ್ ನಡೆಯುತ್ತಿದೆ. ಇದನ್ನ ನಿಯಂತ್ರಿಸದೆ ಹೋದರೆ ಭೂಗತ ಲೋಕ ಡಿಜಿಟಲ್ ಲೋಕದ ಮೂಲಕ ಇನ್ನಷ್ಟು ಬಲವಾಗುತ್ತೆ. ಜೊತೆಗೆ ಕಾನೂನು ವ್ಯವಸ್ಥೆಯಲ್ಲಿ ವೇಗ ಬೇಕು. ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿ ಇದ್ದವರನ್ನ ವರ್ಷಗಟ್ಟಲೆ ಹಿಡಿಯದೆ ಬಿಡೋದು ಗ್ಯಾಂಗ್ಗಳಿಗೆ ಧೈರ್ಯ ಕೊಡುತ್ತೆ. ಮತ್ತೊಂದು ಅಂಶ ಅಂದ್ರೆ ಸೆಲೆಬ್ರಿಟಿಗಳು ಕೂಡ ಬೆದರಿಕೆಗಳನ್ನ ಲಘುವಾಗಿ ತೆಗೆದುಕೊಳ್ಳದೆ ತಕ್ಷಣ ಕಾನೂನು ಕ್ರಮಕ್ಕೆ ಹೋಗಬೇಕು. ಇದು ಬರೀ ಸ್ಟಂಟ್ ಇರಬಹುದು ಅನ್ನೋ ಮನೋಭಾವನೆ ಗ್ಯಾಂಗ್ಗಳಿಗೆ ಅವಕಾಶ ಕೊಡುತ್ತೆ. ಭಯ ಹುಟ್ಟಿಸುವುದೇ ಇವರ ದೊಡ್ಡ ಅಸ್ತ್ರ. ಅದಕ್ಕೆ ಉತ್ತರ ಭಯದಿಂದಲ್ಲ, ವ್ಯವಸ್ಥಿತ ಕಾನೂನು ಕ್ರಮದಿಂದ ಬರಬೇಕು. ಒಟ್ಟಿನಲ್ಲಿ ರೋಹಿತ್ ಶೆಟ್ಟಿ ಮನೆ ಮೇಲೆ ನಡೆದ ಗುಂಡಿನ ದಾಳಿ ಒಂದು ಎಚ್ಚರಿಕೆ. ಇದು ಒಂದು ವ್ಯಕ್ತಿಗೆ ಬಂದ ಅಪಾಯ ಅಲ್ಲ, ಒಂದು ವ್ಯವಸ್ಥೆಗೆ ಬಂದ ಸವಾಲು. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಂತಹ ಸಂಘಟನೆಗಳು ಭಯದ ರಾಜಕೀಯ ಆಡುತ್ತಿವೆ. ಇದಕ್ಕೆ ಉತ್ತರವಾಗಿ ಕಾನೂನು ವ್ಯವಸ್ಥೆ, ಸರ್ಕಾರ, ಪೊಲೀಸರು, ಸೆಲೆಬ್ರಿಟಿಗಳು ಮತ್ತು ಸಮಾಜ ಎಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ಇಲ್ಲದಿದ್ದರೆ ಇವತ್ತು ಒಂದು ಮನೆ ಮೇಲೆ ಗುಂಡು, ನಾಳೆ ಇನ್ನೊಂದು ಹೆಸರು, ಮತ್ತೊಂದು ಕಥೆ.
ಅಂತ ಈ ಸರಣಿ ನಿಲ್ಲದ ಕಥೆಯಾಗುವ ಅಪಾಯವಿದೆ. ಸದ್ಯ ನಿರ್ದೇಶಕ ರೋಹಿತ್ ಶೆಟ್ಟಿ ಅವರ ಜುಹು ನಿವಾಸದ ಮೇಲೆ ನಡೆದ ದಾಳಿಯ ಪ್ರಕರಣದಲ್ಲಿ ಪುಣೆಯಿಂದ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದಾಳಿಯ ವೇಳೆ ಶೆಟ್ಟಿ ಮತ್ತು ಅವರ ಕುಟುಂಬ ಮನೆಯಲ್ಲೇ ಇದ್ದರೂ ಯಾರಿಗೂ ಯಾವುದೇ ಗಾಯಗಳಾಗಿಲ್ಲ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಜುಹುವಿನ ಶೆಟ್ಟಿ ಟವರ್ಗೆ ಬೈಕ್ನಲ್ಲಿ ಬಂದ ಬಂದೂಕುದಾರಿ 5 ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದಾನೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದಲ್ಲಿ ತನಿಖೆ ನಡೆಸಿದ ಪೊಲೀಸರು ದಾಳಿಗೆ ಬಳಸಿದ ಬೈಕ್ ಅನ್ನು ಶೆಟ್ಟಿ ನಿವಾಸದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಪತ್ತೆ ಹಚ್ಚಿದ್ದಾರೆ. ಬೈಕ್ ಪುಣೆ ನೋಂದಣಿಯದ್ದಾಗಿದ್ದು ಅದು ಬಂಧಿತ ಆರೋಪಿಗಳಲ್ಲೊಬ್ಬರ ಹೆಸರಿನಲ್ಲಿ ನೋಂದಾಯಿತವಾಗಿದೆ. ತನಿಖೆ ಮುಂದುವರೆದಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.